ಪರಿಸ್ಥಿತಿ ಇಲ್ಲದ. ಇಂಥ ಪ್ರಸಂಗದಲ್ಲೇ ನಮ್ಮ ಶಶಿಕಾಂತ್ ಗುರೂಜಿಯವರಾಗಿರ್ಬೋದು, ಹಿಂದಿನ ನಮ್ಮ ಅನೇಕ ಹೋರಾಟಗಾರರಾಗಿರ್ಬೋದು, ರುದ್ರಪ್ಪನವರಾಗಿರ್ಬೋದು, ಅದರ ಹಿಂದೆ ಬಂದಂಥ ಅನೇಕ ಲೀಡರ್ಗಳಾಗಿರ್ಬೋದು, ರಾಷ್ಟ್ರಮಟ್ಟದ ಚರಣ್ ಸಿಂಗ್ರಾಗಿರ್ಬೋದು, ಠಿಕಾಯಿತರಾಗಿರ್ಬೋದು, ಇವರು ಅನೇಕರು ತಮ್ಮ ಹೋರಾಟ ಮಾಡಿದರು. ಕರ್ನಾಟಕದಲ್ಲೂ ಹೋರಾಟ ಮಾಡ್ತಾನೆ ಇದ್ದೀವಿ. ಇವತ್ತಿಗೆ ನಾವು ಸಿಕ್ಕ ಪ್ರತಿಫಲ ಏನು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೌದು, ಹಸಿರು ಕ್ರಾಂತಿ ಮಾಡಿದರು, ಬಿಳಿ ಕ್ರಾಂತಿ ಮಾಡಿದರು ನಮ್ಮ MS ಸ್ವಾಮಿನಾಥನ್ ಅವರ ಮಾತಿನ ಪ್ರಕಾರ. ಆದರೆ C2+50 ಯಾಕೆ ಮಾಡ್ತಾಯಿಲ್ಲ ಇವತ್ತಿಗೂ? ಇದೇ ಸ್ವತಃ ಮೋದಿಯವರು ನಾನು ಅಧಿಕಾರಕ್ಕೆ ಬಂದರೆ C2+50 ನಿಶ್ಚಿತವಾಗಿ ಮಾಡ್ತೀನಿ ಅನ್ನುವಂಥ ಮಾತು ಕೊಟ್ಟಂಥವ್ರು ನಂತರದಲ್ಲಿ ಅದನ್ನು ಮರ್ತ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ರು. ಯಾಕೆ? ಇವತ್ತು ನಾವು ರೈತ ನಾಯಕರು, ರೈತರು ಎಲ್ಲರೂ ವಿಚಾರ ಮಾಡಬೇಕಾಗಿತ್ತು. ಅದು ಸ್ವತಃ ನಾವು ವಿಚಾರ ಮಾಡಬೇಕಾಗಿದೆ. ನೀವು ಸ್ಟ್ರೈಕ್ ಮೊನ್ನೆ ಗುರುನಾವರು ಅತ್ಯದ್ಭುತ ಸಿಕ್ಕದ್ದೇನು? 4,500 ರೂಪಾಯಿ ಖರ್ಚಾಗ್ತದೆ ಒಂದು ಟನ್ನಿಗೆ. ನಾವು ತೊಗೊಳ್ತೀವಿ 3,300 ಲಾಸ್ ಮಾಡ್ಕೊಳ್ತೀವಿ. ಪ್ರತಿ ಟನ್ನಿಗೆ 1,200 1,500 ಲಾಸ್ ಮಾಡ್ಕೊಳ್ತಾ ಇದ್ದೀವಿ. ಸ್ವತಃ ಇದನ್ನು ರೈತರು ಒಪ್ಕೊಳ್ತಾ ಇದ್ದಾರೆ. ಇದನ್ನು ಶಶಿಕಾಂತ ಪಡಸಲಗಿ ಗುರೂಜಿ ಅವರಾಗಿರ್ಬೋದು, ಚೂರಪ್ಪ ಆಗಿರ್ಬೋದು, ಇನ್ನುಳಿದಿಲ್ಲ ಲೀಡರ್ಗಳಾಗಿರ್ಬೋದು, ಕೋಡಿಹಳ್ಳಿ ಚಂದ್ರಶೇಖರ್ ಅವರಾಗಿರ್ಬೋದು, ಎಲ್ಲರೂ ಈ ಹಿಂದೆ ಆದಂತಹ ನಮ್ಮ ಆಗಿ ಹೋದಂತಹ ಅನೇಕ ಲೀಡರ್ಗಳು, ಬಾಬಾಗೌಡ ಪಾಟೀಲರಾಗಿರ್ಬೋದು, ಅವ್ರ ಜೊತೆಗಾರರಾದಂತಹ ನಮ್ಮ ಪ್ರೊಫೆಸರ್ ನಂಜುಂಡ ಸ್ವಾಮಿಗಳಾಗಿರ್ಬೋದು, KT ಗಂಗಾಧರಪ್ಪನವರಾಗಿರ್ಬೋದು, ಅನೇಕ ನಾಯಕರು ಹೋರಾಟ ಮಾಡಿದ್ದಾರೆ. ಇವತ್ತು ಕೇವಲ ಹೋರಾಟ ಮಾಡೋದನ್ನು ಸಿಗ್ತದೆ ಇವತ್ತು ಪ್ರತಿಫಲ ಅನ್ನೋದಕ್ಕೆ ನಾವು ಇದನ್ನು ನೋಡಿದಾಗ, ದೆಹಲಿಯವರು ಹೋರಾಟ ನೋಡಿದಾಗ 1 ವರ್ಷ ನಿರಂತರ ಇವತ್ತು 3 ಕಾನೂನುಗಳು ಹೋಗಿಲ್ಲ, ಸುಮ್ಮ ಬಾಜು ಬಿಟ್ಟಾರೆ ತೆಗೆದಷ್ಟು. ಸಪೋಸ್ ಏನಾದರೂ ಮೋದಿಯವರಿಗೆ 400 ಪಾರ್ ಆಗಿತ್ತಪ್ಪ ಅಂದ್ರೆ ಅವತ್ತು ನಿಶ್ಚಿತವಾಗಿ ಇದು ಕಾನೂನು ಆಗ್ತಾಯಿತ್ತು. ರೈತರು ಇವತ್ತಿಗೆ ಒಪ್ಪಿಕೊಂಡಿದ್ದಾರೆ ಅಮೇರಿಕಕ್ಕೆ. ಇವರು ನಮ್ಮಲ್ಲಿ ಅವ್ರ ವಸ್ತುಗಳೆಲ್ಲ ಅಗ್ರಿಕಲ್ಚರ್ ವಸ್ತುಗಳು ನಮ್ಮಲ್ಲಿ ಹಾಲು ಮಾರೋದು, ಮಜ್ಜಿಗೆ ಮಾರೋದು, ಮೊಸರು ಮಾರೋದು, ನಮ್ಮ ರೈತರು ಎಲ್ಲಿ ಹೋಗೋದು? ಈ ಪರಿಸ್ಥಿತಿ ಇವತ್ತದೇ. ಇವತ್ತು ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ಸ್ವತಃ ನಾವಂದ್ರೆ ನಮ್ಮ ರೈತರು, ನಮ್ಮ ಬಿದ್ದ ಸಮುದಾಯ, ಹಿಂದುಳಿದವರು ಎಲ್ಲರೂ ಕಾರಣ ಅವೆಲ್ಲ. ಯಾಕೆ ನಮ್ಮ